ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ನಮ್ಮ ದೇಶದ ದೊಡ್ಡ ದೊಡ್ಡ ಮೊನೋಪಲಿ ಕಾರ್ಪೊರೇಟ್ ಹೌಸಸ್ ಕಂಪನಿಗಳು ಅವರಿಗೆ ಅತಿ ಹೆಚ್ಚಿನ ಲಾಭ ಮಾಡ್ಕೊಳ್ಳೋಕೆ ಇದೊಂದು ದೊಡ್ಡ ದಾಳಿ, ಕಾರ್ಮಿಕರ ಮೇಲೆ ಮಾಡ್ತಾರಂತ ದೊಡ್ಡ ದಾಳಿ ಯಾವುದಂದ್ರೆ ಇದು ಲೇಬರ್ ಕೋಡ್. ಸಂಪೂರ್ಣವಾಗಿ ಕಾರ್ಮಿಕರ ಹಕ್ಕುಗಳನ್ನ ಕಿತ್ಕೊಂಡು ಅವರು ಈ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಒಂದು ವೇದಿಕೆಯನ್ನು ಸನ್ನದ್ಧ ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರ ತಂದಿದ್ದಾರೆ. ಈಗ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ನಿಯಮಗಳನ್ನು ರೂಪಿಸಕ್ಕೆ ಆಗಲೇ ತಯಾರಿ ನಡೆಸಿದ್ದಾರೆ. ಸೊ ಒಟ್ಟಾರೆ ಎಲ್ಲಾ ಸರ್ಕಾರಗಳು ಈ ಕಾರ್ಮಿಕ ಲೇಬರ್ ವಿರೋಧಿ ಲೇಬರ್ ಕೋಡ್ ಇದೆ, ಇದನ್ನ ಜಾರಿಗೆ ತರಬೇಕಂತಾನೆ ಹೊರಟಿದ್ದಾರೆ. ಸೊ ಇದ್ರ ಜೊತೆಗೆ ಇವತ್ತೇನು ಸಾರ್ವಜನಿಕ ಉದ್ಯಮಗಳೇನಿದೆ ಅವನ್ನೆಲ್ಲವೂ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಬ್ಯಾಂಕ್ ಆಗಲಿ, LIC ಆಗಲಿ ಅಥವಾ ರೈಲ್ವೇಸು ಎಲ್ಲವೂ ಯಾವುದು ಜನರ ತೆರಿಗೆ ಹಣದಿಂದ ಕಟ್ಟಿರುವಂಥದ್ದು, ಹಾಗೇನೆ ಕಾರ್ಮಿಕರ ಬೆವರು ಸುರಿಸಿ ಕಟ್ಟಿರುವಂಥ ಎಲ್ಲ ಸಂಸ್ಥೆಗಳನ್ನ ದೊಡ್ಡ ದೊಡ್ಡ ಖಾಸಗಿ ಮಾಲೀಕರಿಗೆ ಮಾರಾಟ ಮಾಡಿ ಇವತ್ತು ಜನಗಳು ಇನ್ನು ಮುಂದೆ ಈ ಖಾಸಗಿ ಕಂಪನಿಗಳ ಒಂದು ಶೋಷಣೆಗೆ ಒಳಗಾಗೋ ತರ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಈ ನರೇಗಾ ಏನು ಇದೆ, ಮನ್ರೇಗಾ, ಅದನ್ನ ವಾಪಸ್ ತೆಗೆದೀಗ VP ರಾಮ್ಜಿ ಅಂತ ತಂದಿದ್ದಾರೆ. ಅದನ್ನ ಕೂಡ ನಾವು ಈ ಮುಷ್ಕರದಲ್ಲಿ ವಿರೋಧ ಮಾಡ್ತೇವೆ. ಸೊ ಈ VP ರಾಮ್ಜಿ ಬಂತಂದ್ರೆ ಇನ್ನು ಮುಂದೆ ಗ್ರಾಮ ಪಂಚಾಯತಿಗಳಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಅಲ್ಲಿ ಯಾವ ಕೆಲಸ ಮಾಡಿಸ್ಬೇಕು ಏನು ಎಲ್ಲವೂ ಕೇಂದ್ರೀಕರಣ ಆಗೋಗುತ್ತೆ. ಕೇಂದ್ರ ಒಪ್ಪಿಗೆ ಕೊಟ್ಟರೆ ಮಾತ್ರ ಇಲ್ಲಿ ಫಂಡ್ ರಿಲೀಸ್ ಆಗ್ತದೆ. ಇಲ್ಲಿ ಏನ್ ಕೆಲಸ ನಡೆಸಬೇಕು ಅನ್ನೋದು ಕೂಡ ಅಲ್ಲಿ ಸೆಂಟ್ರಲೈಸ್ ತೀರ್ಮಾನ ಆಗುತ್ತೆ. ಸೊ ಅಷ್ಟು ಸೆಂಟ್ರಲೈಸ್ಡ್ ನಡೀತಿದೆ. ಸೊ ವಿಕೇಂದ್ರೀಕರಣ ಅಂತ ಏನಿತ್ತು, ಗ್ರಾಮ ಪಂಚಾಯತಿಗಳಿಗೆ ಏನು ಹಕ್ಕು ಕೊಡ್ತಾ ಇದೆ ಅದೆಲ್ಲ ಇವಾಗ ಕಿತ್ಕೊಂಡು ಕ್ರಮೇಣವಾಗಿ ಏನಂದ್ರೆ ಈ ಯೋಜನೆಯನ್ನು ನಿಲ್ಲಿಸೋದೇ ಉದ್ದೇಶ, ಇನ್ನೇನು ಇಲ್ಲ. ಸೊ 40% ಸ್ಟೇಟ್ ಗೌರ್ಮೆಂಟ್, 60% ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾರೆ. ಸೊ ಇವಾಗ ಏನಾಗುತ್ತೆ, ನಾಳೆ ಫಂಡ್ ಕೊರತೆ ಆದ್ರೆ ಈ ಯೋಜನೆ ಅಲ್ಲಿಗೆ ನಿಂತು ಹೋಗುತ್ತೆ. ಇದು ಕೂಡ ಈ ಒಂದು ಹೋರಾಟದಲ್ಲಿ ನಾವು ತಗೊಂಡಿದ್ದೀವಿ. ಜೊತೆಗೆ ಇನ್ನೊಂದು ಪಾಯಿಂಟ್ ನಾವು ಹೇಳ್ಬೇಕು ಅನ್ಸ್ತು, ಇಡೀ ವ್ಯವಸ್ಥೆ ಹೆಂಗಾಗೋಗಿದೆ ಅಂದ್ರೆ ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿ ಧೋರಣೆ ನಾವು ಕಾಣ್ತಾ ಇದ್ದೀವಿ. ಇತ್ತೀಚೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಕೂಡ ಹೇಳಿರೋ ಸ್ಟೇಟ್ಮೆಂಟ್ ಕೇಳಿದ್ರೆ ಗಾಬರಿ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಆರ್ಥಿಕ ಪ್ರಗತಿ ಹಿನ್ನಡೆ ಯಾಕಾಯ್ತಪ್ಪ ಅಂದ್ರೆ ಅದು ಟ್ರೇಡ್ ಯೂನಿಯನ್ಗಳಿಂದ ಅಂತೇಳಿ ಈ ತರ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವೆಲ್ಲ ಸಂಘಟನೆಗಳು ಈ ಒಂದು ಸ್ಟೇಟ್ಮೆಂಟ್ ನ ನಾವು ವಿರೋಧ ಮಾಡಿದ್ವಿ, ಅದನ್ನ ವಾಪಸ್ ತಗೊಳ್ಬೇಕಂತಾನೆ ನಾವು ಹೇಳಿದ್ವಿ. ಸೊ ಈ ತರದ ಒಂದು ಅವರ ಒಂದು ಅಬ್ಸರ್ವೇಷನ್ ಏನಿದೆ, ಟ್ರೇಡ್ ಯೂನಿಯನ್ಗಳಿಂದ ಹಿಂಗಾಗಿದೆ, ಕಾರ್ಮಿಕ ಸಂಘಟನೆಗಳಿಂದ ಆರ್ಥಿಕ ಹಿನ್ನಡೆ ಆಗಿದೆ ಅಂತೇಳಿ ಈ ತರದ ಯಾವ ಸಂಸ್ಥೆ, ಅತ್ಯುನ್ನತ ಸಂಸ್ಥೆ, ಕಾರ್ಮಿಕ ಹಕ್ಕುಗಳನ್ನ ಕಾಪಾಡಬೇಕಾಗಿರುವಂತ ಸಂಸ್ಥೆ ಅವರೇನೆ ಈ ತರ ಹೇಳಿರೋದು ಅತ್ಯಂತ ದುರದೃಷ್ಟಕರ ಇದೆ. ಸೊ ಇದ್ರ ಕೂಡ ನಾವು ಒತ್ತಾಯ ಮಾಡ್ತೇವೆ. ಒಟ್ಟಾರೆ ಈ ಮುಷ್ಕರನ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಬಳ್ಳಾರಿಯ ಕಾರ್ಮಿಕ ವರ್ಗಕ್ಕೆ ಇಡೀ ದೇಶವ್ಯಾಪಿ ನಡೀತಾ ಇದೆ. ಸುಮಾರು 25 ಕೋಟಿ ಕಾರ್ಮಿಕರು ಅವತ್ತು ರಸ್ತೆಯಲ್ಲಿ ಇಳಿತಾರೆ. ಸೊ ಈ ಒಂದು ಲೇಬರ್ ಕೋಡ್ಗಳ ವಿರುದ್ಧ ಒಂದು ಪ್ರಬಲ ಹೋರಾಟ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಸಬೇಕಾಗ್ತದೆ. ಇದು ಮೇಜರ್ಲಿ ಇಂಡಸ್ಟ್ರಿಯಲ್ ಸ್ಟ್ರೈಕು. ಎಷ್ಟೋ ಕಡೆ ತಮ್ಮ ಕೆಲಸಗಳನ್ನ ಬಂದ್ ಮಾಡಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇದು ಖಂಡಿತವಾಗ್ಲೂ ಸರ್ಕಾರದ ಒತ್ತಡ ಬರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವೆಲ್ಲ ತಯಾರಾಗ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೇನೆ. ನಾಳೆ ನಡೆಯುವಂಥ ಅಖಿಲ ಭಾರತ ಮುಷ್ಕರಕ್ಕೆ ಎಲ್ಲ ನಮ್ಮ ಸಂಯುಕ್ತ ಹೋರಾಟ ಬೆಂಬಲವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಮಿಕರ ದೊಡ್ಡ ಧ್ವನಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಂದಿರುವಂಥ ಹಲವು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ 4 ಸಮಿತಿಗಳಾಗಿ ಜಾರಿ ಮಾಡಿದ್ದು ಹೋಗ್ತಾ ಇದೆ. ಅಂದರೆ ಕಾರ್ಮಿಕರು ಏನು ದೊಡ್ಡ ಮಟ್ಟದ ಹೋರಾಟಗಳು ಮಾಡಿ ಏನು ಪಡೆದಿರುವಂಥ ಹಕ್ಕುಗಳೆಲ್ಲ ಕಸಿದುಕೊಂಡು ಬಂಡವಾಳದ ಪರವಾಗಿ ನೀತಿಗಳನ್ನು ಜಾರಿ ಮಾಡ್ತಾ ಇದೆ. ಈಗ ಒಂದೇನಂತ ನಮಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ಕಾಯ್ದೆ ಇದೆ. ಕನಿಷ್ಠ ವೇತನ ಜಾರಿ ಮಾಡಬೇಕಂತ ಕಾಯ್ದೆನ ಅವರು ತಿದ್ದುಪಡಿ ಮಾಡಿ ಆ ಕಾರ್ಮಿಕರು ಅಂದರೆ 10 ಜನ ಕೆಲಸ ಮಾಡುವಂಥ ಕಾರ್ಮಿಕರು ಕರೆಂಟ್ ಇಲ್ಲದಂಗೆ, ವಿದ್ಯುತ್ ಇಲ್ಲದಂಥ ಕಂಪನಿಗಳಲ್ಲಿ 10ಕ್ಕಿಂತ ಕಡಿಮೆ ಇರುವಂಥ ಕಾರ್ಮಿಕರಿಗೆ ಆ ಕಾಯ್ದೆ ಜಾರಿ ಆಗ್ತಿರ್ಲಿಲ್ಲ. ಅದಕ್ಕಿಂತ ಮೇಲೆ ಇರುವಂಥ ಕಾರ್ಮಿಕ ಕಾಯ್ದೆ ಜಾರಿ ಆಗ್ತದೆ. ಈಗ ವಿದ್ಯುತ್ ಇಲ್ಲದಂಗೆ 28, ಈಗ ಅದನ್ನ 100 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಈ ಒಂದು ವೇತನ ಕಾಯ್ದೆ ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ.
ಮತ್ತು ಅದೇ ರೀತಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಐಡಿ ಆ್ಯಕ್ಟ್ ಅಂತ ಏನಿದೆ ನಮ್ಮ ದೇಶದಲ್ಲಿ ಯಾವುದೇ ಕಾರ್ಮಿಕರಿಗೆ ಯಾವುದೇ ಕಾಯ್ದೆಗಳು ಜಾರಿ ಮಾಡಬೇಕಂತಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟನ್ನು ನಾವು ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ನಾವು ತಂದು ಕಾರ್ಮಿಕ ಇಲಾಖೆಯಲ್ಲಿ ನಾವು ಅದನ್ನು ಮಾಡಿ ನಮ್ಮ ಜಾರಿ ಮಾಡಿದ್ದಾಗ್ತದೆ. ಈಗ ಅವೆಲ್ಲವೂ ಬದಲಾಗ್ತಾ ಇದೆ. ಆದರೆ ಒಟ್ಟಾರೆ ಕಾರ್ಮಿಕರಿಗೆ ಸಿಗಬೇಕಾಗಿರುವಂಥ ವೇತನಗಳಿದ್ದಾವೆ. ಇವತ್ತು ನಮ್ಮ ದೇಶದಲ್ಲಿ ಕನಿಷ್ಠ ವೇತನ ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಲಿವಿಂಗ್ ವೇಜಸ್ ಎನ್ನುವುದು ಜಾರಿ ಮಾಡಿ ಇವತ್ತು ಈ ಒಂದು ಇಡೀ ಕಾಯ್ದೆಗಳ ಜಾರಿ ಮಾಡಲಿಕ್ಕೆ ಹೋಗಿರುವಂಥ ವಿರೋಧ ಮಾಡಿ ನವೆಂಬರ್ 21ನೇ ತಾರೀಕು ನವೆಂಬರ್ 21ನೇ ತಾರೀಕು ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ. ಅದು ಎಲ್ಲ ರಾಜ್ಯ ಸರ್ಕಾರಗಳು ಜಾರಿ ಮಾಡಬೇಕು ಮಾಡ್ತಾರೆ. ಕೇರಳ ರಾಜ್ಯವನ್ನು ಬಿಟ್ಟರೆ ಕೇರಳ ರಾಜ್ಯ ಮಾತ್ರ ಜಾರಿ ಮಾಡಿದ್ರೆ ನಾವು ಹೋಗೋದಿಲ್ಲ ಅಂತ ಹೇಳಿಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿ ಮಾಡೋದಿದೆ. ಇವಾಗ ಜಾರಿ ಮಾಡಬೇಕು ಅಂತ ಇದೆ. ಹೀಗಾಗಿ ಕಾರ್ಮಿಕರು ನಾಳೆ ಯಾವುದೇ ಒಂದು ಸಂಘಟನೆ ಕಟ್ಕೋಬೇಕು ಅಂತಂದರೆ ಸಂಘಟನೆ ಕಟ್ಟಬೇಕಂತಂದರೆ ಅವರೊಂದು ಒಂದು ಸಂಘ ಮಾಡ್ತಾರೆ ಅಂತ ಹೇಳಿ ಅವರು 7 ಜನ ಸೈನ್ ಮಾಡಿ ಕೆಲಸಕ್ಕೆ ಸಂಘ ರಿಜಿಸ್ಟ್ರೇಷನ್ ಆಗ್ತದೆ. ಈಗ ಎಷ್ಟು ಜನ ಕೆಲಸ ಮಾಡ್ತಾರೆ ಅದರಲ್ಲಿ 10% ಜನರು ಸಹಿ ಮಾಡಿದ್ರೆ ಮಾತ್ರ ರಿಜಿಸ್ಟ್ರೇಷನ್. ಕನಿಷ್ಠ 100 ಜನ ಆದರೂ ಸಹಿ ಮಾಡಿಕೊಡ್ಬೇಕು. ಯಾವುದೇ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಸಂಘ ಕಟ್ಕೋಬೇಕಂತಂದರೆ ಅವರು ಮೊದಲಿಗೆ ಸಂಘ ಕಟ್ಕೋಬೇಕಂದ್ರೆ ಧೈರ್ಯವಾಗಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ 100 ಜನ ಸೈನ್ ಮಾಡಿದರೆ ಮಾತ್ರ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಸಾಧ್ಯ. ಅಂದರೆ ಇನ್ನು ಮುಂದೆ ಯಾವುದೇ ಕಾರ್ಮಿಕ ಸಂಘಟನೆಗಳು ರಿಜಿಸ್ಟ್ರೇಷನ್ ಆಗಲಾರಂಥ ಒಂದು ಸಂದರ್ಭವನ್ನು ಇವತ್ತು ತಂದಿದ್ದಾರೆ. ಮತ್ತು ಅದೇ ರೀತಿ ಇವತ್ತು ಏನು ವಿದ್ಯುತ್ ಶಕ್ತಿ ಖಾಸಗೀಕರಣ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಆಗ್ತಿರುವಂಥ ಈ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡುವಂಥ ಉದ್ದೇಶ ಈಗ ಏನಿದೆ, ವಿದ್ಯುತ್ ಶಕ್ತಿಯಲ್ಲಿ 3 ರೀತಿ ಇದ್ದಾವೆ. ಒಂದು ಉತ್ಪಾದನಾ ಘಟಕಗಳಿರ್ತವೆ, ಒಂದು ಸರಬರಾಜು ಘಟಕಗಳಿರ್ತವೆ, ಒಂದು ವಿತರಣಾ ಘಟಕಗಳಿರ್ತವೆ. 3 ಘಟಕಗಳಿರ್ತವೆ. ಅವನು 3 ವಿಂಗಡಣೆ ಮಾಡಿ ಬೇರೆ ಬೇರೆ ಮಲ್ಟಿನೇಷನಲ್ ಕಂಪನಿಗಳಿಗೆ ಕೊಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ವಿದ್ಯುತ್ ಶಕ್ತಿಯನ್ನ ಸಾಮಾನ್ಯ ಜನರು ಬಳಸುವಂಥ ಬರೋದಿಲ್ಲ. ಅಂದರೆ ಪ್ರೀಪೇಡ್ ಮೀಟರ್ಗಳನ್ನ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಮೀಟರ್ಸ್ನ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದನ್ನು ವಿರೋಧ ಮಾಡಿ ಕಳೆದ ರೈತರು ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಹೋರಾಟ ಮಾಡಿ ವಿದ್ಯುತ್ ಶಕ್ತಿ ಖಾಸಗೀಕರಣ ವಿರೋಧ ಮಾಡಿದ್ದು ಅವತ್ತು ನಾವು ಮಾಡೋದಿಲ್ಲ ಅಂತ ನರೇಂದ್ರ ಮೋದಿ ಅವರು ಒಪ್ಪಿಕೊಂಡಿದ್ರು. ಆದರೆ ಇವತ್ತು ವಿದ್ಯುತ್ ಶಕ್ತಿಯ ಖಾಸಗೀಕರಣ ಮಾಡಿ ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಶೀಟ್ ಕಾಯ್ದೆ, ಬೀಜ ಕಾಯ್ದೆ ಅಂತ ಆಗ್ತದೆ. ಬೀಜ ಕಾಯ್ದೆ ಅಂತ ಆಗ್ತದೆ ಅಂದರೆ ಯಾವ ಕಂಪನಿಗಳೇನಿದ್ದಾವೆ ಆ ಬೀಜಗಳ ಉತ್ಪಾದನೆ ಮಾಡಿ ರೈತರು ಕೊಡ್ತಾ ಇದೆ, ಆ ಬೀಜ ಕಾಯ್ದೆಯಲ್ಲಿ ಅವರು ಅದನ್ನು ಜಾರಿ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಈಗ ಉದ್ಯೋಗ ಖಾತ್ರಿ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ UPA ಒಂದು ಸರ್ಕಾರ ಇರುವಾಗ ಉದ್ಯೋಗ ಖಾತ್ರಿ ಯೋಜನೆ ಅಂತ ನಮ್ಮ ದೇಶದಲ್ಲಿ ತಂದಿರೋದು. 100 ದಿನಗಳು ಕೆಲಸ ಕೊಡಬೇಕು, ಕನಿಷ್ಠ 1 ವರ್ಷದ 100 ದಿನ ಕೆಲಸ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವನ್ನೆಲ್ಲವೂ ಸರಳೀಕರಣ ಮಾಡಿ 120 ದಿವಸ ಕೊಡ್ತೀವಿ, ನಿಮಗೆ ಉದ್ಯೋಗ ಖಾತ್ರಿ ಸರಿಯಾಗಿ ಕೆಲಸ ಕೊಡಲಿಲ್ಲ ಯಾರನ್ನು ಕೇಳಬೇಕಂತ ಅದ್ರ ಸ್ಪಷ್ಟತೆ ಇಲ್ಲ. ಮತ್ತು ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು 40% ಅದರಲ್ಲಿ ಶೇರ್ ಅಮೌಂಟ್ ಕೊಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರ ಅದರಿಂದ ಇದಕ್ಕೆ ಸರ್ಕೊಡ್ತಾ ಇದೆ. ಇವೆಲ್ಲವನ್ನು ವಿರೋಧ ಮಾಡಿ ನಾವು 12ನೇ ತಾರೀಕು ಇಡೀ ದೇಶ ವ್ಯಾಪ್ತಿಯಲ್ಲಿ ಇರುವಂಥ ಕಾರ್ಮಿಕ ಸಂಘಟನೆಗಳು, ಜಂಟಿ JCTU ನೇತೃತ್ವದಲ್ಲಿ ಕಾರ್ಮಿಕ ಸಂಘಟನೆಗಳು ಮತ್ತು ಸಂಯುಕ್ತ ಕರ್ನಾಟಕ ಏನಿದೆ ಎಲ್ಲ ರೈತ ಸಂಘಟನೆಗಳು ಮತ್ತು ಅದೇ ರೀತಿ ಯುವಜನ, ಮಹಿಳಾ ಮತ್ತು ವಿದ್ಯಾರ್ಥಿ ಮತ್ತು ಎಲ್ಲ ಪ್ರತಿಪರ ಸಂಘಟನೆಗಳು ಇವತ್ತು ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಈ ದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ತಮ್ಮ ಶ್ರಮವನ್ನೇ ಹಾಕಿ ಉತ್ಪಾದನೆ ಮಾಡುವಂಥ ಕಾರ್ಮಿಕರ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಬಿಡುವುದಿಲ್ಲ ಅಂತ ಒಂದು ಹೋರಾಟ ಹೋಗ್ತೇನೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿ ಮಾಡಲಿಕ್ಕೆ ನಾವು ದೇಶದ ಸಮಾವೇಶ ಮಾಡಿದ್ರು. ಅದರ ಮುಖಾಂತರ ನಮ್ಮ ಏನು ವಿರೋಧ ಏನಿದೆ ಈ ದೇಶದಲ್ಲಿ ನಾವು ವಿರೋಧ ಮಾಡ್ತೇವೆ. ಮೊನ್ನೆ ಬಜೆಟ್ನ ಅನೌನ್ಸ್ ಮಾಡುವಾಗಲೂ ಕಾರ್ಮಿಕ ಕಾಯ್ದೆಗಳನ್ನ ನೋಟಿಫೈ ಮಾಡಿದ್ರೆ ನಾವು ಸ್ಪಷ್ಟವಾಗಿ ಹೇಳಿದ್ರು, ನೋಟಿಫೈ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಇವತ್ತು ನಮ್ಮ ದೇಶದಲ್ಲಿರುವಂಥ ಕಾರ್ಮಿಕರ ಶಕ್ತಿಯನ್ನು ಸಂಪೂರ್ಣವಾಗಿ ಅಗ್ಗವಾಗಿ ಬಂಡವಾಳದಾರ ಒಂದೇ ಉದ್ದೇಶದಿಂದ ಇವತ್ತು ಮಾರ್ಗಗಳನ್ನ ವಿರೋಧ ಮಾಡಿ ನಾವು ಒಂದು ಹೋರಾಟ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.